हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। ಹಲೋ, ಸಮೀರ್ ಅವರ ಮಾತಾಡ್ತಿರೋದು? ಪೂರ್ಣ ಹೆಸರು ಹೇಳಿ. ಸಮೀರ್ Hello. ಏನು? ಹಾಂ ಹೇಳಿ. ಮಣಿವಿದಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ನೀವು ಸಮೀರ್ ಅಲ್ವಾ? ಹಾಂ ಸಮೀರ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಕುಮಾರ್. ಮಣಿವಿದಲ್ಲಿ ಲೋನ್ ತಗೊಂಡಿದ್ದೀರಲ್ಲ ಸರ್? ಹಾಂ ಸತೀಶ್, ತಗೊಂಡಿದ್ದೆ ಸತೀಶ್. ಲೋನ್ ಅಮೌಂಟ್ನ ಕ್ಲಿಯರ್ ಮಾಡಿಲ್ಲ ಸರ್. ಮಾಡ್ತೀನಿ ಸತೀಶ್, ಮಾಡ್ತೀನಿ. ದುಡ್ಡಿಲ್ಲ ಇವಾಗ ಮಾಡ್ತೀನಿ. ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಪೇಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅರೇಂಜ್ ಮಾಡ್ತೀವಿ. ಅದೇ ಯಾವಾಗಂದು ಮಾಡ್ತೀರಾ ಸರ್? ಏನು? 12 ದಿನ ಆಗಿದೆಯಲ್ಲ ಸರ್, ಇನ್ನೂ ಮಾಡ್ತೀರಾ ಸರ್ ಅರೇಂಜ್? ಹೌದು ಅಲ್ಲ, 12 ದಿನ ಬೇಕಾಗ್ತದೆ. ನನ್ನ ಹತ್ರ ದುಡ್ಡಿಲ್ಲಲ್ಲ, ಬೇರೆಯವ್ರಿಗೆ ಕೇಳಬೇಕಲ್ಲ. ಅವ್ರ ಹತ್ರ ದುಡ್ಡು ಅವೈಲೇಬಲ್ ಇರಬೇಕಲ್ಲ. ಹಾಂ ಸರ್, ಕೇಳ್ಬೇಕು. ಅವೈಲೇಬಲ್ ಇರ್ಬೇಕಂದ್ರೆ ಅದು ನಾ ಏನ್ ಮಾಡಕ್ಕಾಗುತ್ತೆ ಸರ್? ತಗೊಂಡಿರೋದು ನೀವೇ ಅರೇಂಜ್ ಮಾಡಬೇಕು. ಅವ್ರ ಹತ್ರ ಇದ್ದಿಲ್ಲ ಏನೂ ಇಲ್ಲಂದ್ರೆ ಏನು, ಅದು ನನ್ನ ಪ್ರಾಬ್ಲಮ್ ಸರ್. ಅಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನು ಲೋನ್ ತೊಗೊಂಡಿದ್ದೀನಿ, ಪೇಮೆಂಟ್ ನನಗೆ ಮಾಡಬೇಕು. ನೀವು ಅಂದರೆ ಅರೇಂಜ್ಮೆಂಟ್ ಮಾಡಬೇಕು. ಈಗ ನಾನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೋದರೆ ಅವ್ರ ಹತ್ರ ದುಡ್ಡು ಇರಬೇಕಲ್ಲ. ಅದು ನನ್ನ ಪ್ರಾಬ್ಲಮ್ ಇಲ್ಲಲ್ಲ. ಅವ್ರ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ನಾನೇನು ಮಾಡಲಿ? ಸರ್, ಅದು ನನ್ನ ಪ್ರಾಬ್ಲಮ್ ಇಲ್ಲ ಸರ್. ದುಡ್ಡು ಇರಬೇಕು. ನಾನು ಯಾವಾಗ ಹೇಳಿದೆ ಅದು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ? ಮಾಡಿ ಕೇಳಿ ಮಾಡಿ. ಬೇರೆ ಯಾವ್ದಾದ್ರು ಅರೇಂಜ್ ಮಾಡಿ ಪೇ ಮಾಡಿ. ನೀವು ನೀವೇ ಕೊಡಿ. ನಿಮ್ಗೆ ಸ್ಯಾಲ್ರಿ ಬಂದಿರುತ್ತಲ್ಲ, ಸ್ಯಾಲ್ರಿ ಏನ್ ಮಾಡಿದ್ದೀರಾ? ಸ್ಯಾಲ್ರಿ ಇಲ್ಲಲ್ಲ, ಜಾಬ್ ಮಾಡ್ತಾ ಇಲ್ಲ ನಾನು. ಜಾಬ್ಲೆಸ್ ಇದ್ದೀನಿ. ಏನ್ ಸರ್? ಜಾಬ್ಲೆಸ್ ಇದ್ದೀನಿ, ಜಾಬ್ಗೆ ಹೋಗಲ್ಲ. ಜಾಬ್ಲೆಸ್ ಇದ್ದೀನಿ ಇವಾಗ. ಸರಿ. ಲೋನ್ ತಗೊಂಡಿಲ್ಲ, ಮತ್ತೆ ಲೋನ್ ಪೇ ಮಾಡ್ಬೇಕಲ್ಲ ಸರ್? ಅದು ಮಾಡೋಣ. ಬಂದ ತಕ್ಷಣ ಪೇಮೆಂಟ್ ಬಂದ ತಕ್ಷಣ ಮಾಡ್ತೀನಿ. ಪೇಮೆಂಟ್ ಬಂದ ತಕ್ಷಣ ಅಂದ್ರೆ ಅದವ್ರಿಗೆ ನಿಮ್ಗೆ ಕಾಲ್ ಮಾಡ್ಕೊಂಡು ಮಾತಾಡಿರ್ಬೇಕಾ? ಏನು? ಕಾಲ್ ಮಾಡ್ಕೊಂಡು ಮಾತಾಡ್ಬೇಕಾ ಸರ್ ನಿಮ್ಗೆ? ಮತ್ತೆ ಮಾಡಬೇಕಲ್ಲ ಸರ್, ನಿಮಗೆ ರಿಮೈಂಡರ್ ಕೊಡಬೇಕಲ್ಲ ಸರ್. ನಿಮ್ ಕೆಲಸ ಅಲ್ಲ ಅದು. ಪೇ ಮಾಡಿ ಮತ್ತೆ ನಿಮ್ಮ ಕೆಲಸನೇ ಅಲ್ಲ ಅದು. ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೆಲಸ ಇದು. ನೀವು ಕಾಲ್ ಮಾಡಬೇಕು. ಅದಕ್ಕೆ ನಿಮಗೆ ಅವ್ರು ಸ್ಯಾಲರಿ ಕೊಡ್ತಾರಲ್ಲ ಕಂಪನಿಯವರು. ನೀವು ತಗೊಂಡಿದ್ರಲ್ಲ ಸರ್ ಆ ಕಂಪನಿಯಲ್ಲಿ, ಅದು ನೀವು ಪೇ ಮಾಡಿದಿರಾ ಸರ್? ನೋಡಿ ನೀವು ಮಾಡಿದೀರಾ? ನೀವು ನೋಡಿ, ನಾನು ಮಾಡ್ಲಿಲ್ಲ ಅಂದ್ರೆ ಡಿಲೇ ಮಾಡ್ಕೊಂಡು ನಾನ್ ಪೇಮೆಂಟ್, ಕಸ್ಟಮರ್ ಪೇಮೆಂಟ್ ಮಾಡ್ತಾ ಇಲ್ಲ, ನೀವು ರಿಕವರಿ ಮಾಡ್ತಾ ಇದೀರಿ. ನಮ್ಮಿಂದ ನಿಮ್ ಮನೆ ನಡೀತಾ ಇದೆಯೋ ಇಲ್ಲೋ? ನಮ್ಮಿಂದ ನಿಮ್ ಮನೆ ನಡೀತಾ ಇದೆಯೋ ಇಲ್ಲೋ? ನಮ್ಮಿಂದ ನಿಮ್ ಮನೆಯವರ ಹೊಟ್ಟೆ ತುಂಬ್ತಾ ಇದೆಯೋ ಇಲ್ಲೋ? ಇಲ್ಲ, ಆಗಿಲ್ಲ ಸರ್. ನಮ್ ಉಪಕಾರ ಇದೆ ನಿಮ್ ಮೇಲೆ. ನಾವು ಡಿಫಾಲ್ಟರ್ ಇದೀವಿ ಆದ್ಮೇಲೆ ಅದಕ್ಕೆ ನಿಮ್ ಮನೆಯವರು ಮನೆ ನಡೀತಾ ಇದೆ. ನಿಮ್ ತಂದೆ ತಾಯಿ, ನಿಮ್ ಹೆಂಡತಿ ಮಕ್ಕಳವ್ರ ಹೊಟ್ಟೆ ತುಂಬ್ತಾ ಇದೀರಿ ನೀವು. ನಮ್ಮಿಂದ ನೀವು ತುಂಬ್ಕೋತಾ ಇದೀರಿ. ತುಂಬಿಲ್ಲ ಸರ್, ಅದು ತುಂಬಿಲ್ಲ ಸರ್. ಒಂದು 2122 ಇಲ್ಲ, ನಾನ್ ತುಂಬಿದ್ರೆ ನಿಮ್ ಮನೆಯವ್ರ ಹೊಟ್ಟೆ ತುಂಬ್ಕೋತೀರಿ ನೀವು. ಇವು ಮಾಡಿ ಸರ್. ಅದೇ ನಾನ್ ಪೇಮೆಂಟ್ ಮಾಡಿದ್ರೆ ನೀವು ನಿಮ್ಮ ಫ್ಯಾಮಿಲಿಯವರು ಹೊಟ್ಟೆ ಯಾವ ತರ ತುಂಬ್ಕೋತೀರಿ ನೀವು? ಪೇ ಮಾಡಿಬಿಟ್ಟು ಮಾತಾಡಿ ಸರ್. ಅಲ್ಲ, ನಾನ್ ಪೇ ಮಾಡಿದ್ರೆ ನಿಮ್ ಮನೆಯವ್ರ ಹೊಟ್ಟೆ ತುಂಬುತ್ತಾ? ಪೇ ಮಾಡಿ, ಫಸ್ಟ್ ಪೇ ಮಾಡಿ ತುಂಬುತ್ತಲ್ಲ. ಅಲ್ಲ, ನಾನ್ ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಾನ್ ಪೇಮೆಂಟ್ ಮಾಡಿದ್ರೆ ನಿಮ್ ಮನೆಯವ್ರ ಹೊಟ್ಟೆ ತುಂಬುತ್ತಾ? ಒಂದ್ 2,000 ರೂಪಾಯಿ ಮಾಡಕ್ ಆಗಿಲ್ಲ ಅಂದ್ರೆ ಏನೇನು ಮಾತಾಡ್ತಿದ್ರಲ್ಲ ಸರ್? ನೀವು ಮಾಡ್ಬಿಡಿ, ಹಾಗಾದ್ರೆ ಫಂಡಿಂಗ್ ಮಾಡಿ. ನೀವು ಮಾಡ್ಬಿಡಿ, ನಿಮ್ದು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತಲ್ಲ. ಸಮೀರ್ ನನ್ನ ಹೆಸರಾ? ನಿಮ್ಮ ಹೆಸರು ಸತೀಶ್. ನಿಮ್ಮ ಹೆಸರು ಸತೀಶ್? ಇಲ್ಲ, ತಗೊಂಡಿರೋದು ಯಾರು ಲೋನು? ಸತೀಶ್ ನನ್ನ ಫ್ರೆಂಡ್. ಸತೀಶ್ ನನ್ನ ಫ್ರೆಂಡ್, ಅವ್ನು ತುಂಬುತ್ತಾನೆ. ಸಮೀರ್ ನನ್ನ ಫ್ರೆಂಡ್ ಅಲ್ಲ. ಸಮೀರ್ ಯಾರಂದ್ರೆ ನನ್ಗೆ ಗೊತ್ತಿಲ್ಲ. ಗುರ್ತು ಮಾಡ್ಕೋ. ಪೇ ಮಾಡಿ ನನ್ಗೆ. ನಾನು ಸಮೀರು, ನೀನು ಸತೀಶ್. ಅರ್ಥ ಮಾಡ್ಕೋ, ನನಗೆ ಗುರ್ತು ಮಾಡ್ಕೋ. ಏನ್ ಅರ್ಥ ಮಾಡ್ಬೇಕು? ಅದೇ ನಾನು ಸಮೀರ್ ಅಂತ ನನಗೆ ಗುರ್ತು ಮಾಡ್ಕೋ. ಏನ್ ಮಾಡಿ ಅಂದ್ರೆ ಯಾವ್ದಾದ್ರು ಕತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರಲ್ಲ. ಇವಾಗ ಸದ್ಯದಲ್ಲಿ RTP ಹಾಕಿ ಕ್ಲಿಯರ್ ಮಾಡಿ. ಯಾರಾದ್ರು ಕೇಳಿ ಸರ್, ಕಾಲ್ ಮಾಡಿ ಕೇಳಿ ಸರ್.
ಇಲ್ಲಾಂದ್ರೆ ಅಟ್ಲೀಸ್ಟ್ ಸರಿ, ಫ್ರೆಂಡ್ಸ್ ಯಾರ ನಿಮ್ಮ- ಹತ್ರನೂ ಒಂದು 200 ರೂಪಾಯಿ ಆದ್ರೂ ಕೇಳಿ ಸರ್. ಸರಿ, ನಿಮ್ಮ ಫ್ಯಾಮಿಲಿ ನಂಬರ್ ಕೊಡಿ. ಒಂದು 500 ರೂಪಾಯಿ ಇರುತ್ತಲ್ಲ, ನಿಮ್ಮ ಫಾದರ್ ನಂಬರ್ ಕೊಡಿ, EMI ನಾನು ಕೇಳ್ತೀನಿ. ಇರುತ್ತಲ್ಲ. ನಿಮ್ಮ ಮದರ್ ಫ್ಯಾಮಿಲಿ ಅವ್ರ ನಂಬರ್ ಕೊಡಿ, ನಾನು ಅವರಿಗೆ ಅವ್ರ ಜೊತೆ ಮಾತಾಡ್ತೀನಿ. ಹೇಳ್ತೀನಿ, ಸತೀಶ್ ನಂಬರ್ ಕೊಟ್ಟಿದ್ದಾನೆ ಪೇಮೆಂಟ್ ಸಲುವಾಗಿ. ಅದೇ ನಿಮ್ ನಂಬರ್ ಕೊಡಿ, ನಿಮ್ ಫ್ಯಾಮಿಲಿ ನಂಬರ್ ಕೊಡಿ. ನಮ್ಮ ಫ್ಯಾಮಿಲಿಯಿಂದ ನಮ್ಮ ಫ್ಯಾಮಿಲಿಯಿಂದ ದುಡ್ಡು ಸಿಗಲ್ಲ. ನಿಮ್ಮ ಫ್ಯಾಮಿಲಿ ನಂಬರ್ ಕೊಡಿ, ನಿಮ್ಮ ಫ್ಯಾಮಿಲಿಯಿಂದಾನೇ ತಗೋತೀನಿ. ನೀವೇ ಅಲ್ಲ ಸರ್. ಅರೇಂಜ್ ಮಾಡ್ಬೇಕಂದ್ರೆ ಯಾರ ಜೊತೆನೂ ಮಾಡ್ಬೋದಲ್ಲ ನಾನು. ಯಾರ ಫ್ಯಾಮಿಲಿಗೂ ನಾನು ಕಾಲ್ ಮಾಡಿ ಪೇಮೆಂಟ್ ಕೇಳಬಹುದು. ನಿಮ್ಮ ಫ್ಯಾಮಿಲಿ ನಂಬರ್ ಕೊಡಿ, ನಾನು ಅವ್ರ ಜೊತೆ ಕೇಳ್ತೀನಿ. ನನ್ನ ಹತ್ರ ನಂಬರ್ ಇಲ್ಲ. ಕೊಡಿ, ಹಾಗೆ ಮಾಡಬೇಡಿ, ಕೊಡಿ ಸತೀಶ್ ಅವರೇ. ನಿಮ್ಮ ಫಾದರ್ ನಂಬರ್ ಕೊಡಿ. ನಿಮ್ಮ ಫಾದರ್ ನಂಬರ್ ಇಲ್ವಾ? ಸಮೀರ್ ಅವರೇ, ನಿಮ್ಮ ಫಾದರ್ ನಂಬರ್ ನಿಮ್ಮ ಹತ್ರ ಇಲ್ವಾ? ಮತ್ತೆ ಹೇಗೆ ಮಾತಾಡ್ತೀರಿ ನೀವು? ಅರ್ಜೆಂಟ್ ಆಗಿ ಏನಾದ್ರು ಕಾಲ್ ಇದ್ರೆ ಹೆಂಗ್ ಮಾತಾಡ್ತೀರಿ ನೀವು? ಏನು ಬೇಕಾಯ್ತಪ್ಪ, ನಿಮ್ಮ ಫಾದರ್ಗೆ ಏನಾದ್ರು ಬೇಕಿತ್ತಪ್ಪ, ಅವ್ರು ನಿಮ್ಗೆ ಕಾಲ್ ಮಾಡಿದ್ರೆ ಮತ್ತೆ ಹೆಂಗ್ ಮಾಡ್ತಾರೆ ಅವರು? ಅದೇ ನಾನು ಕೇಳ್ತಿರೋದು ಅರ್ಥ ಆಯ್ತಲ್ಲ. ನನ್ಗೆ ಏನು? ನಮಗೂ ಹಾಗಾದ್ರೆ ನಮಗೂ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ನಂಗೂ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ಮತ್ತೆ ಹೆಂಗೆ ಮತ್ತೆ ಸ್ಯಾಲ್ರಿ ಎಲ್ಲ ಏನ್ ಮಾಡ್ತಿದ್ದೀರಾ ನೀವು? ಯಾರು ಇಲ್ಲ ಅಂತ ಕೇಳ್ತಿದ್ದೀರಾ, ಸ್ಯಾಲ್ರಿ ಏನ್ ಮಾಡ್ತಿದ್ದೀರಾ? ಸ್ಯಾಲ್ರಿ ಜಾಬೇ ಹೋಗಲ್ಲ, ಸ್ಯಾಲ್ರಿ ಇಲ್ಲ. ಬಿಸ್ನೆಸ್ ಮಾಡ್ತಿದ್ದೀರಲ್ಲ. ಏನು ಮಾಡಲ್ಲ, ನಾನು ಲೋನ್ ತಗೊಂಡು ಜೀವನ ಮಾಡ್ತಾ ಇದ್ದೀನಿ. ಜೀವನ ನಂದು ಲೋನ್ ಮೇಲೆ ನಡೀತಾ ಇದೆ. ಪೇ ಮಾಡಿ ಸರ್. ಹೇಳಿ ಸತೀಶ್ ಅವರೇ. ಮಾಡಿ ಸರ್, ಪೇ ಮಾಡಿ. ಏನ್ ಹೇಳ್ಬೇಕು ನೀವು? ಇಲ್ಲ ಸತೀಶ್ ಅವ್ರ ಹತ್ರ ದುಡ್ಡು ಇಲ್ಲ ಸತೀಶ್ ಅವ್ರೆ. ಇದ್ರೆ ಮಾಡ್ತೀನಿ. ಅದು ನಾನು ಏನು ಮಾಡಕ್ಕಾಗಲ್ಲ ಸಮೀರ್ ಅವ್ರೆ. ಮಾಡಿ, ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ. ಒಂದು 2,000 ನೀವು ನನ್ನ ಅಕೌಂಟಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಜಾಸ್ತಿ ಪೇಔಟ್ ಸಿಗತ್ತಲ್ಲ. 2,000 ಪೇಮೆಂಟ್ ಮಾಡಿದ್ರೆ 4,000 ನಿಮ್ಗೆ ಡಬಲ್ ಸಿಗತ್ತಲ್ಲ. ಮಾಡಿ ಬಿಡಿ, ಪೇಮೆಂಟ್ ಮಾಡಿ, ನೀವು ಮಾಡಿ. ಅದೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲ, ನನ್ನ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ. ನನಗೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮಾಡ್ತಾ ಇದ್ದೀರಲ್ಲ ಕೆಲಸ, ಮತ್ತೆ ನಾ ಯಾಕೆ ಮಾಡ್ಲಿ? ಲೋನ್ ಅಮೌಂಟ್ ಪೇ ಮಾಡಿ ಸರ್. ಲೋನ್ ಅಮೌಂಟ್ ಪೇ ಮಾಡಿ ನನಗೆ. ಯಾವ ಲೋನ್ ಅಮೌಂಟ್? ನೀವು ತಗೊಂಡಿದ್ರಲ್ಲ ಲೋನ್, ಅದೆಲ್ಲ ಖರ್ಚಾಯ್ತು ಮಗ. ಅದೆಲ್ಲ ಖರ್ಚಾಯ್ತು ಮಗ. ಏನು ಇಲ್ಲ ನಂದು, ಎಲ್ಲ ಖರ್ಚಾಯ್ತು. ಸರಿ, ಎಲ್ಲ ಖರ್ಚಾಯ್ತು ಮಗ. ಏನು ಇಲ್ಲ ನನ್ನ ದುಡ್ಡು. ಏನಂತ ಸತೀಶ್? ಸರ್ ಪೇ ಮಾಡಿ ಸರ್. ಒಂದ್ 2,000 ರೂಪಾಯಿ ಕೊಟ್ರೆ ಮಾಡ್ತೀನಿ ಸತೀಶ್. ಒಂದ್ 5,000 ರೂಪಾಯಿ ಕೊಡು ಸತೀಶ್, ಮಾಡ್ತೀನಿ. ಕೊಟ್ಟಿರೋ ಅಮೌಂಟ್ ಪೇ ಮಾಡಿ ಸರ್ ಫಸ್ಟ್. ಅದು ಕಂಪನಿ ಪೇಮೆಂಟ್ ದುಡ್ಡಣ, ಅದು ಕಂಪನಿ ದುಡ್ಡಣ. ನಾನ್ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಸ್ವಲ್ಪ ಕೊಡ ಸತೀಶ್. ಒಂದ್ 5,000 ರೂಪಾಯಿ ಕೊಡು ಸತೀಶ್. ನಾನು ಹೆಂಗ್ ಕೊಡೋದು? ಹಾಗಾದ್ರೆ ಮನೆಗೆ ಬರ್ಲಾ? ನಿಮ್ಮ ಆಧಾರ್ ಅಡ್ರೆಸ್ ಕೊಡ, ನಾನು ನಿಮ್ಮ ಮನೆಗೆ ಬರ್ತೀನಿ ಭೇಟಿಯಾಗ್ಲಿಕ್ಕೆ ನಿಂಗೆ. ಏನ್ ಸರ್? ನಿನ್ನ ಆಧಾರ್ ಅಡ್ರೆಸ್ ಕೊಡು, ನಾ ಮನೆಗೆ ಬಂದು ಭೇಟಾಗ್ತೀನಿ. ಸರಿ, ಹೇಳ್ಕೊಡ್ತೀಯಾ? ಇದೇ ವಾಟ್ಸಪ್ ಅಲ್ಲಿ ಕಳಿಸ್ಬಿಡು, ಆಧಾರ್ ಅಡ್ರೆಸ್ ಕಳಿಸ್ಕೊಡು. ಬಂದು ಭೇಟಾಗ್ತೀನಿ. ನನಗೆ ಪರಿಚಯ ಆಗುತ್ತೆ. ಇಬ್ರು ಕೊಡಿ, ಹೋಗೋಣ. ಎಲ್ಲಿ ಹೋಗ್ತೀರ ಹೇಳಿ, ಹೋಗೋಣ ಅಲ್ಲ. ಸರ್ ಪೇ ಮಾಡಿ ಸರ್. ಅರೆ ಪದೇ ಅದೇ ಕೇಳ್ತಾ ಇದ್ದೀನಿ ಅಂತ, ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪೇ ಮಾಡಿ ಅಂತ ಹೇಳ್ತಾ ಇದ್ದೀಯ. ಅದೇ ದುಡ್ಡು ತಗೊಂಡಿದ್ದು ದುಡ್ಡು ಖರ್ಚಾಯ್ತು ಮಗ. ಅದು ದುಡ್ಡು ಖರ್ಚಾಯ್ತು. ಇಲ್ಲ, ನನ್ನ ಹತ್ರ ಎಲ್ಲ ಖರ್ಚು ಮಾಡಿ ಹೋಗ್ಬಿಟ್ಟೆ. ಈಗ ಏನಿಲ್ಲ, ಖಾಲಿ ಇದ್ದೀನಿ, ದುಡ್ಡಿಲ್ಲ. ಯಾರ ಹತ್ರನೂ ಇಸ್ಕೊಂಡು ಪೇ ಮಾಡು. ನಿಮ್ಮ ಅಪ್ಪನ ಹೆಸರು ನಂಬರ್ ಕೊಡು. ನಿಮ್ಮ ಅಪ್ಪನ ಹೆಸರು ನಮ್ಮ ನಂಬರ್ ಕೊಡು. ನಿಮ್ಮ ಅಪ್ಪನ ನಂಬರ್ ಕೊಡು, ಕೇಳ್ತೀನಿ. ನೀನ್ ಹೆಂಡತಿ ನಂಬರ್ ಕೊಡು, ನಿಮ್ಮ ಅಮ್ಮನ ನಂಬರ್ ಕೊಡು. ಅವ್ರ ಜೊತೆ ಮಾತಾಡ್ತೀನಿ ದುಡ್ಡಿಗೆ. ಅವ್ರು ಕೊಡ್ತಾರೆ, ನೋಡೋಣ. ಲೋನ್ ಅಮೌಂಟ್ ಅದೇ ಕೊಟ್ಟಿದ್ದ ಲೋನ್ ಅಮೌಂಟ್ ಅನ್ನೆಲ್ಲ ಖಾಲಿ ಮಾಡಿ ಕೊಟ್ಟಿದ್ದೀನಿ. ಮತ್ತೆ ಎಲ್ಲಿಂದ ಮಾಡ್ಲಿ? ಲೋನ್ ಅಮೌಂಟ್ ಪೇ ಮಾಡಿ. ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಣ್ಣ, ದುಡ್ಡು ಇಲ್ಲ ನನ್ನ ಹತ್ರ. ಇಲ್ಲ ಅಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ, ಪೇ ಮಾಡಿ ನನಗೆ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಖಾಲಿ ಆಯ್ತು. ಪೇ ಮಾಡಿ, ಲೋನ್ ಅಮೌಂಟ್ ಪೇ ಮಾಡಿ. ಇಲ್ಲ ಅಣ್ಣ, ದುಡ್ಡು ಇಲ್ಲ ನನ್ನ ಹತ್ರ. ಖಾಲಿ ಆಯ್ತು, ಎಲ್ಲ ಖಾಲಿ ಎಲ್ಲ ಖಾಲಿ ಆಯ್ತು. ನೀ ಒಂದು ಕೆಲಸ ಮಾಡ್ಬೋದು ನೀನು. ನನ್ನ ಪರವಾಗಿ ನೀನ್ ದುಡ್ಡು ಕಟ್ಟಬೇಕಣ್ಣ. ಮಾಡಣ್ಣ ಪ್ಲೀಸ್. ಎಷ್ಟಿದೆ ನೋಡೋದು? 2,022 ಇದೆಲ್ಲ ಮಾಡ್ಬೇಡ ಮಗ, ನೀನೇ ಮಾಡ್ಬೇಡ. 28-29 ಮಾಡ್ಬೇಡ ಮಗ. 3,000 ಮಾಡು, ಪರವಾಗಿಲ್ಲ. ಮಾಡಿ ಇವಾಗ. ನನ್ನ ಹೆಸರು ಸಮೀರ್ ಅಲ್ಲ. ನಾನು ಯಾವಾಗ ಹೇಳಿದೆ ನಿನ್ನ ಹೆಸರು ಸಮೀರ್ ಅಂತ? ಅದು ನನ್ನ ಹೆಸರು, ಸಮೀರ್. ನಿಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರು ಸತೀಶ್ ಅಂತ. ಅದು ನಿನಗೆ ದುಡ್ಡು ಬೇಕಲ್ಲ, ನಿನಗೆ ದುಡ್ಡು ಬೇಕು, ಅದಕ್ಕೆ ನೀನೇ ಮಾಡ್ಬೇಕಲ್ಲ. ದುಡ್ಡು ಬೇಕು, ನಾನ್ ತಗೊಂಡಿದ್ದೀನ ಲೋನ್. ತಗೋ, ನಿನಗೆ ಯಾರು ಬೇಡ ಅಂದ್ರು? ನಿನಗೂ ಲೋನ್ ಬೇಕಿತ್ತು, ನಿಮ್ಮ ಕಂಪನಿಯಿಂದ ನೀನು ಲೋನ್ ತಗೋ, ನಿನಗೆ ಯಾರು ಬೇಡ ಅಂದ್ರು?
ನನಗೆ ಕೇಳಿ ತಗೋದು ಏನ್ ನೀನು ಲೋನ್. ಮಾತಾಡ್ತೀರಾ? ಹಾ? ಏನ್ ನನಗೆ ಮಾತಾಡ್ತೀರಾ? ಕೇಳಿ ತಗೊಳ್ಳೋ ನೀನು ಲೋನ್. ತಗೋ ನಿಮ್ಮ ಕಂಪನಿಯಲ್ಲಿ ಲೋನ್ ನೀನು ತಗೋ, ಡಿಫಾಲ್ಟ್ ಮಾಡು. ನಿನಗೆ ಯಾರು ಕೇಳಲಿಕ್ಕಿದ್ದಾರೆ ಅಲ್ಲಿ? ನೀನು ಚೈನಿ ಮಾಡು, ನೀನು ಮಜಾ ಮಾಡು. ನಿನಗೆ ಯಾರನ್ನ ಬ್ಯಾಡ ಅಂದ್ರ? ಎಂತ ಮಾರಾಯ ನೀನು? ಹಲೋ ಸತೀಶ್. ಹಲೋ 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 ನಮಸ್ತೆ. ಹಲೋ ಕೇಳಿಸಿದ್ಯಾ? ಹಾ ಹಲೋ ಕೇಳಿಸಿದ್ಯಾ ಮಾತಾಡ್ತಿರೋದು? ಸಮೀರ್ ಅವರಾ? ಹಾ ಹಾ ಹೇಳಿ ಮೇಡಮ್. ಯಾರು ಮಾತಾಡೋದು ಮೇಡಮ್? ಮನಿ ವ್ಯೂ ಕಡೆಯಿಂದ ಮಾತಾಡ್ತಿದೀವಿ, ಲೋನ್ ಅಮೌಂಟ್ ಬಗ್ಗೆ. ಅನನ್ಯ ಅಂತ. ಹಾ ಹೇಳಿ ಅನನ್ಯ ಮೇಡಮ್. EMI ಅಮೌಂಟ್ ಪೆಂಡಿಂಗ್ ಅಲ್ಲಿದೆ ಸಮೀರ್ ಅವ್ರೆ, ಹಾಗಾಗಿ ಕಾಲ್ ಬಂದಿದೆ. ಇದುವರೆಗೂ ಕ್ಲಿಯರ್ ಆಗಿಲ್ಲ. ಮಾಡೋಣ ಮೇಡಮ್. ಇವತ್ತು ಸದ್ಯದಲ್ಲಿ ನನ್ನ ಹತ್ರ ಫಂಡ್ ಇಲ್ಲ. ಆದಷ್ಟು ಬೇಗ ಫಂಡ್ ಅರೇಂಜ್ಮೆಂಟ್ ಮಾಡಿ ಪ್ರಯತ್ನ ಮಾಡ್ತೀನಿ ತುಂಬಲಿಕ್ಕೆ ಮೇಡಮ್. ಅರೇಂಜ್ ಮಾಡಿ ಕಟ್ಕೊಳ್ಳಿ, ಯಾಕಂದ್ರೆ ಆಲ್ರೆಡಿ ಬೌನ್ಸ್ ಆಗಿದೆ, ಸಿಬಿಲ್ ಇಂಪ್ಯಾಕ್ಟ್ ಆಗಿದೆ. ಹೌದು ಮೇಡಮ್, ಕರೆಕ್ಟ್. ಮಾಡ್ಕೊಂಡಿದ್ದೀರಾ ಸರ್? ಏನಾಯ್ತು ಇವತ್ತು ಈ ಕಟ್ಟಿಲ್ಲ? ಸದ್ಯ ಮೇಡಮ್ ನಂದು ಸ್ವಲ್ಪ ಜಾಬ್ಲೆಸ್ ಆಗಿದೆ ಮೇಡಮ್. ಒಂದು 2-3 ತಿಂಗಳಾಯ್ತು. ಅದಕ್ಕೆ ಒಂದು ಸ್ವಲ್ಪ ಫಂಡ್ ಇಶ್ಯೂ ಆಗಿದೆ. ಆದಷ್ಟು ಬೇಗ ಫಂಡ್ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ತಕ್ಷಣ ಮಾಡ್ಬಿಡ್ತೀನಿ ಮೇಡಮ್. ಬಟ್ ಲಾಸ್ಟ್ ಮಂತ್ ಆನ್ ಟೈಮ್ಗೆ ಪೇಮೆಂಟ್ ಮಾಡ್ಕೊಂಡಿದ್ದೀರಾ ಸರ್? ಲಾಸ್ಟ್ ಮಂತ್ ಹೆಂಗೆ? ಏನು ಮೇಡಮ್? ಲಾಸ್ಟ್ ಮಂತ್ ಆನ್ ಟೈಮ್ಗೆ ಪೇಮೆಂಟ್ ಆಗಿದೆ. ಅದು ನನ್ನ ಹತ್ರ ಒಂದು ಸ್ವಲ್ಪ ಪೆಂಡಿಂಗ್. ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡು ಇತ್ತು ಮೇಡಮ್, ಅದು ಪೇಮೆಂಟ್ ಮಾಡಿದ್ದೆ ಮೇಡಮ್. ಇವಾಗ ದುಡ್ಡಿಲ್ಲ. ಪ್ರಯತ್ನ ಮಾಡ್ತೀನಿ ಮೇಡಮ್. ಆದಷ್ಟು ಬೇಗ ಅರೇಂಜ್ ಆದ ತಕ್ಷಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಓಕೆ, ಈಗ ಪ್ರೆಸೆಂಟ್ ಯಾವುದು ಜಾಬ್ ಮಾಡ್ತಿಲ್ವಾ ನೀವು? ಇಲ್ಲ ಮೇಡಮ್, ಜಾಬ್ಲೆಸ್ ಇದ್ದೀನಿ ಮೇಡಮ್. ಓಕೆ. ಹ್ಮ್. ಲೈಕ್ ಆಸ್ ಎ ಪರ್ಸನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಬಟ್ ಡಿಪಾರ್ಟ್ಮೆಂಟ್ ಇಂದ ಬಂದಾಗ ರೀಸನ್ಸ್ ಎಲ್ಲ ಕನ್ಸಿಡರ್ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ ಇದು ಸ್ಯಾಲರಿ ಬೇಸ್ಡ್ ಲೋನ್ ಅಲ್ಲ ಸರ್, ಇದು ಪರ್ಸನಲ್ ಲೋನು. ಹಾ ಕರೆಕ್ಟ್ ಮೇಡಮ್. ಅದೇನಾಯ್ತು, ಕಂಪನಿಯಲ್ಲಿ ಒಂದು ಸ್ವಲ್ಪ ವಾದವಾದಿ ಆಯ್ತು ಮೇಡಮ್. ಅದಕ್ಕೆ ನನಗೆ ಜಾಬ್ ಬಿಡ್ಬೇಕಾಯ್ತು ಮೇಡಮ್ ಅಲ್ಲಿ. ಓಕೆ. ಹಾ ಒಂದು ಸ್ವಲ್ಪ ಜಗಳ ಆಯ್ತು ಕಂಪನಿಯಲ್ಲಿ, ಸ್ಯಾಲ್ರಿ ಇಶ್ಯೂ. ಓಕೆ. ಅದಕ್ಕೆ ಮ್ಯಾನೇಜರಿಗೆ ಅಲ್ಲೇ ಹೊಡೆದು ಬಿಟ್ಟೆ. ಅದು ಪ್ರಾಬ್ಲಮ್ ಆಯ್ತು ಮೇಡಮ್. ಅದಕ್ಕೆ ಅಲ್ಲಿ ಜಾಬ್ದಿಂದ ತೆಗೆದು ಬಿಟ್ರು. ಓಕೆ. ಹಾ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟೆ. ಮ್ಯಾನೇಜರಿಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟೆ ಮೇಡಮ್. ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಉಲ್ಟಾ ಸೀದಾ ಮಾತಾಡ್ತಾ ಇದ್ದ, ಮೇಲ್ಗಡೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದ. ಅವನಿಗೆ ತುಳಾಯಿಸ್ಬಿಟ್ಟೆ, ಅವನಿಗೆ ಹೊಡೆದು ಬಿಟ್ಟೆ ಅವನಿಗೆ. ಓಕೆ ಸರ್, ನೋಡಿ ಅದು ನಿಮ್ಮ ಪರ್ಸನಲ್ಲು, ನಾವೇನು ಕೇಳೋದಕ್ಕಾಗೋದಿಲ್ಲ. ಸೊ ಯಾಕಂದ್ರೆ ನೀವು ಅಥಾರಿಟಿಗೆ ಎನೇಬಲ್ ಮಾಡ್ಕೊಂಡಿದ್ದೀರಾ. EMI ಅಮೌಂಟ್ ಆನ್ ಟೈಮ್ಗೆ ಕ್ಲಿಯರ್ ಮಾಡ್ಕೊಳ್ಳಿ, ಯಾಕಂದ್ರೆ ಮತ್ತೆ ಬೌನ್ಸ್ ಆದ್ರೆ ಕರೆಕ್ಟ್ ಮೇಡಮ್. ಇವಾಗ ಟೈಮ್ ಟು ಟೈಮ್ ಕಟ್ಟಲಿಕ್ಕೆ ದುಡ್ಡು ಬೇಕಲ್ಲ ಮೇಡಮ್. ಇವಾಗ ಜಾಬ್ಲೆಸ್ ಇದ್ದೀನಿ, ಹೇಗೆ ಮಾಡಬೇಕು ಮೇಡಮ್ ಹೇಳಿ ನೋಡು. ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಿ ಎಫ್ ಆ ಮ್ಯಾನೇಜರ್ ಮಗ PF ನನ್ನ ಎಲ್ಲ ಹಳ ಹಿಡಿಸಿಬಿಟ್ಟಿದ್ದಾನೆ ಮೇಡಮ್. ಅದು ಬರೋ ಪಾಸಿಬಲ್ ಇಲ್ಲ PF. ಹಾ ಮ್ಯಾನೇಜರ್ ನಂದು ವಾದವಾದಿ ಆಯ್ತಲ್ಲ, ಅವ್ನು PF ಅನ್ನೆಲ್ಲ ಲಾಕ್ ಮಾಡಿಟ್ಟಿದ್ದಾನೆ. PF ಅವರೆಲ್ಲ ಲಾಕ್ ಮಾಡೋದಕ್ಕಾಗೋದಿಲ್ಲ ಸರ್. ಮಾಡಿದ್ದಾರೆ ಮೇಡಮ್ ಅವ್ರು. ನಂದೆಲ್ಲ ಡೀಟೇಲ್ಸ್ ಅನ್ನೆಲ್ಲ ಉಲ್ಟಾ ಸೀದಾ ಮಾಡಿದ್ದಾನೆ. ಅದು ಮ್ಯಾಚ್ ಆಗ್ತಾ ಇಲ್ಲ ಅಲ್ಲೇ. ನನ್ನ ಹೆಸರು ಚೇಂಜ್ ಮಾಡಿದ್ದಾನೆ, ಆಧಾರ್ ವೆರಿಫಿಕೇಶನ್ ಆಗ್ತಾ ಇಲ್ಲ ಅಲ್ಲೇ. ನೋಡಿ ಸರ್, PF ಏನು ಮಾಡೋದಕ್ಕಾಗೋದಿಲ್ಲ. ಓಕೆ. ಸೊ ನಿಮ್ಮ ಹತ್ರ UAN ನಂಬರು ಎಲ್ಲ ಇರುತ್ತೆ, ಅದು OTP ಶೇರ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಗೊತ್ತು ಮೇಡಮ್, PF ಎಲ್ಲ ಗೊತ್ತು. ಆದ್ರೆ ಡೀಟೇಲ್ಸ್ ಕರೆಕ್ಟ್ ಮ್ಯಾಚ್ ಆಗ್ತಾ ಇಲ್ಲಲ್ಲ. ಇಲ್ಲ ಸರ್, ಅದು ನೋಡಿ ಇದ್ರಲ್ಲಿ ನಾವು ಟ್ರಸ್ಟ್ ಮಾಡೋದಕ್ಕಾಗೋದಿಲ್ಲ. ಅಲ್ಲ ಹೇಳ್ತಾ ಇದ್ದೀನಿ ಮೇಡಮ್, ನೀವು PF ಬಂದ್ರಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತು PF ಬಗ್ಗೆ ಯಾವ ತರ ಮಾಡೋದು. ಇದಕ್ಕಿಂತ ಮುಂಚೆ ವಿಡ್ರಾ ಮಾಡಿದ್ದೆ ನಾನು. ಇವಾಗ ಅದನ್ನೆಲ್ಲ ಡಾಟಾ ಎಲ್ಲ ಚೇಂಜ್ ಮಾಡಿಟ್ಟಿದ್ದಾನೆ. ಅದು ಆಧಾರ್ ವೆರಿಫಿಕೇಶನ್ ಆಗ್ತಾ ಇಲ್ಲ ಮೇಡಮ್. ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಏನೇ ಇಶ್ಯೂ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದೇ ಇಶ್ಯೂ ಮಾಡಿದಾನೆ, ಅದೆಲ್ಲ ಅವನು ಇಶ್ಯೂ ಮಾಡಿದಾನೆ ಮೇಡಮ್. ಹಲ್ಕ ನನ್ನ ಮಗ. ಮತ್ತೆ ಅವನು ಆಫೀಸ್ಗೆ ಹೋಗಿ ಮತ್ತೆ ಹೊಡಿತೀನಿ ಅವನಿಗೆ ಇವಾಗ. ಇಲ್ಲ ಒಂದು ಹಲ್ಲರ್ ಮುರಿತೀನಿ, ಇವಾಗ ಒಂದು ಕಾಲಾದ್ರೂ ಮುರಿತೀನಿ ಅವಂದು. ಏನಾದ್ರೂ ಮಾಡ್ತೀನಿ, ಹಾಫ್ ಮರ್ಡರ್ ಮಾಡ್ತೀನಿ. ಇವಾಗ ಜೈಲಿಗೆ ಹೋದ್ರೆ ಪರವಾಗಿಲ್ಲ, ಆದ್ರೆ ಅವ್ನು ನನ್ನ ಮಗಗ್ ಬಿಡಲ್ಲ ಇವಾಗ. ಹಾಫ್ ಮರ್ಡರ್ ಮಾಡ್ತೀನಿ ಅವ್ನು ಇವಾಗ. ಬಿಡಲ್ಲ ಅವನಿಗೆ. ಹೋಗ್ತಾ ಇದೀನಿ ಇವಾಗ ಮತ್ತೆ ಆಫೀಸಿಗೆ. ಬೋಸ್ವಿಡ್ ಮಗ ಅವನಿಗೆ ಬಿಡಲ್ಲ ಅವನಿಗೆ. ಅದು ನಿಮಗೆ ಬಿಟ್ಟಿರೋದು ಸರ್. EMI ಅಮೌಂಟ್ ಅರೇಂಜ್ ಮಾಡಿ ಕಟ್ಕೊಳ್ಳಿ ಸರ್. ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್, ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಯಾರ ಹತ್ರನೂ ದುಡ್ಡು ಸದ್ಯದಲ್ಲಿ ಇಲ್ಲ. ಹಾ
3 months ಇಂದ ಡೈಲಿ ಎಕ್ಸ್ಪೆನ್ಸಸ್ ನೋಡ್ಕೊತಿದ್ದೀರಲ್ವಾ? ಎಲ್ಲಿ ನೋಡ್ತಾ ಇದ್ದೀನಿ ಮೇಡಮ್, 3 months ಇಂದ ಡೈಲಿ ಎಕ್ಸ್ಪೆನ್ಸಸ್? ದುಡ್ಡೇ ಇಲ್ಲ, ಎಕ್ಸ್ಪೆನ್ಸಸ್ ಎಲ್ಲ ನೋಡ್ತೀರಿ? ಏನ್ ಮಾತಾಡ್ತೀರಿ ಮೇಡಮ್ ನೀವು? ಸರ್ ಅರೇಂಜ್ ಮಾಡಿ ಕಟ್ಕೊಳ್ಳಿ ಸರ್ ನೀವು. ಸಾಲ ಮಾಡಿ ಕಟ್ಟಿ ನೀವು. ಮೇಡಮ್ ಇವಾಗ ಆಲ್ರೆಡಿ ಸಾಲದಲ್ಲಿ ಮುಳುಗಿದ್ದೀನಿ, ಮತ್ತೆ ಸಾಲ ಮಾಡಿ ಅಂದ್ರೆ ಆಗಲ್ಲ ಮೇಡಮ್. ನನ್ನ ಹತ್ರ ದುಡ್ಡು ಬಂದಾಗ ಕಟ್ತೀನಿ ಮೇಡಮ್. ನೀವು ಏನ್ ಮಾಡ್ಕೋತೀರಾ ಮಾಡ್ಕೋರಿ ಮೇಡಮ್. ನೀವು ಎಕ್ಸಿಕ್ಯೂಟಿವ್ ಮನಿ ಕಳಿಸಿದ್ರೆ ಎಕ್ಸಿಕ್ಯೂಟಿವ್ ಮನಿ ಕಳಿಸಿ ಮೇಡಮ್. ಅವ್ನು ಸೀದಾ ಮಾತಾಡಿದ್ರೆ ಒಳ್ಳೇದು. ಅವ್ನು ಏನಾದ್ರು ಯದ್ವಾ ಮಾತಾಡ್ದಂದ್ರೆ ಅವ್ನು ಅಲ್ಲೇ ಹಾಲು ಮುರಿದು ಬಿಡ್ತೀನಿ. ಮೊದ್ಲೇ ಹೇಳ್ತೀನಿ, ಮೊದ್ಲೇ ನನ್ನ ತಲೆ ಕ್ರ್ಯಾಕ್ ನನ್ನ ಮಗ. ನಾನು ಕ್ರ್ಯಾಕ್ ನನ್ನ ಮಗ. ನನಗೆ ನೀವು ಫೋರ್ಸ್ ಮಾಡುವಾಗಿಲ್ಲ. ನನ್ನ ಹತ್ರ ದುಡ್ಡು ಬಂದ್ರೆ ನಾನು ಕಟ್ತೀನಿ. ಅದು ಅವ್ರ ಕಡೆಯಿಂದ ಇಸ್ಕೊಂಡ್ ಕೊಡಿ, ಇವ್ರ ಕಡೆಯಿಂದ ಇಸ್ಕೊಂಡ್ ಕೊಡಿದ್ರೆ ಆಗಲ್ಲ ಮೇಡಮ್. ನಾನ್ ನಿಮ್ಮ ಮಾತು ಕೇಳಲಿಕ್ಕೆ ನಾನು ನಿಮ್ಮ ಗುಲಾಮ ಅಲ್ಲ, ನಾನು ನಿಮ್ಮ ನೌಕರಲ್ಲ. ತಿಳಿದಲ್ಲ? ಮೊದ್ಲೇ ಹೇಳ್ತೀನಿ, ಯಾವ ನನ್ನ ಮಗ ನನ್ನ ಮನೆಗೆ ಬಂದು ಯಾರಾದ್ರೂ ನನಗೆ ಕಿರಿಕಿರಿ ಮಾಡುದಂದ್ರೆ ಅವನು ಹಲ್ಲೆ ಮುರಿತೀನಿ. ಹುಷಾರಾಗಿರಿ. ಮೊದ್ಲೇ ನಾನು ಕ್ರ್ಯಾಕ್ ನನ್ನ ಮಗ. ಬಂದ ತಕ್ಷಣ ಪೇಮೆಂಟ್ ಬಂದ ತಕ್ಷಣ ಮಾಡ್ತೀನಿ. ಇವಾಗ ದುಡ್ಡಿಲ್ಲ, ಏನಾಗೋದಿಲ್ಲ ನನ್ನ ಕೈಲೂ ಆಗೋದಿಲ್ಲ ಇವಾಗ ಪೇಮೆಂಟ್ ಮಾಡ್ಲಿಕ್ಕೆ. ಕಳಿಸ್ಕೊಡಿ. ಯಾ ನನ್ನ ಮಗ ಬರ್ತಾನೆ ಬರ್ಲಿ, ಲೀಗಲ್ ಟೀಮ್ ಬರ್ಲಿ, ಪೊಲೀಸ್ ಬರ್ಲಿ, ಯಾವ ನನ್ನ ಮಗ